ಹಿಜಾಬ್ ನಿಷೇಧ ಕಡ್ಡಾಯವಾಗಿ ಜಾರಿಗೊಳಿಸಬೇಕು ಎಂದು ಆಗ್ರಹಿಸಿ ಹಿಂದೂ ಸಂಘಟನೆಗಳು ಸರ್ಕಾರಕ್ಕೆ ಮನವಿಯನ್ನ ಮಾಡಿವೆ. ಶಿವಸೇನಾ ಮತ್ತು ಸನಾತನ ಹಿಂದೂ ಸಂಘಟನೆಗಳ ಒಕ್ಕೂಟದೊಂದಿಗೆ ಮಂಗಳೂರಿನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ತೆರಳಿ ಹಿಜಾಬ್ ನಿಷೇಧ ಕಡ್ಡಾಯಗೊಳಿಸಬೇಕು ಮತ್ತು ಬಕ್ರೀದ್ ಹಬ್ಬದ ನೆಪದಲ್ಲಿ ಗೋಹತ್ಯೆಗೆ ಕಡಿವಾಣ ಹಾಕಬೇಕು ಎಂದು ಕರ್ನಾಟಕ ಗೃಹ ಸಚಿವರಿಗೆ ಮನವಿಯನ್ನ ಅರ್ಪಿಸಲಾಯಿತು. ಗಂಗಾಧರ್ ಕುಲಕರ್ಣಿ ಮಾತನಾಡಿ ಈ ತುಷ್ಟೀಕರಣ ನಿಲ್ಲಬೇಕು ಎಂದಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಶಿವಸೇನಾ ಮುಖಂಡರಾದ ಆನಂದ್ ಶೆಟ್ಟಿ ಅಡ್ಯಾರ್, ಗಂಗಾಧರ್ ಕುಲಕರ್ಣಿ ಮತ್ತಿತರರು ಉಪಸ್ಥಿತರಿದ್ದರು. ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಇತ್ತೀಚೆಗೆ ಹಿಜಾಬ್ ಅನ್ನು ಶಾಲೆಯಲ್ಲಿ ಮತ್ತೆ ವಾಪಸ್ ತರುವಂತಹದಕ್ಕೆ ಆದೇಶವನ್ನು ಮಾಡಿದೆ. ಇದನ್ನ ಎಲ್ಲಾ ಹಿಂದೂ ಸಂಘಟನೆಗಳು, ಎಲ್ಲಾ ಪಕ್ಷಗಳು ಇದನ್ನ ವಿರೋಧ ಮಾಡ್ತಾ ಇದ್ದೀವಿ. ಇದಕ್ಕೆ ನಮ್ಮ ಪ್ರತಿಭಟನೆಯನ್ನು ಇವತ್ತು ಸಲ್ಲಿಸ್ತಾ ಇದ್ದೀವಿ. ಇದು ಸಮಾನ ವಸ್ತ್ರಗಳು ಇರಬೇಕು ಅನ್ನುವಂಥದ್ದೇ ಸಂವಿಧಾನದ ಮೂಲ ಆಶಯ. ಆದರೆ ಇವತ್ತು ಮಕ್ಕಳಲ್ಲಿ ಭೇದ ಭಾವ ತುಂಬುವಂಥದ್ದು, ಅಲ್ಲಿ ಹಿಜಾಬ್ ನಡೆಯುತ್ತೆ, ಕೇಸರಿ ಶಾಲ್ ನಡೆಯೋದಿಲ್ಲ ಅನ್ನುವಂಥದ್ದು ತುಷ್ಟೀಕರಣದ ಪರಮಾವಧಿಯನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇದನ್ನು ಧಿಕ್ಕರಿಸ್ತಾ ಇದೆ. ಈ ನಡೆಯನ್ನ ಸರ್ಕಾರ ವಾಪಸ್ ತಗೊಳ್ಬೇಕು. ಈ ರೀತಿಯಾಗಿ ಅಸಮಾನತೆಯನ್ನು ಮಕ್ಕಳಲ್ಲಿ ಬಿತ್ತೋದಕ್ಕೆ ಎಲ್ಲ ಸಂಘಟನೆಗಳು ನಾವು ವಿರೋಧವನ್ನು ಮಾಡಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ತಕ್ಷಣದಲ್ಲೇ ಇದನ್ನು ವಾಪಸ್ ತಗೊಳ್ಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಬಕ್ರೀದ್ ಬರ್ತಾ ಇದೆ. ಈ ನಿಮಿತ್ತವಾಗಿ ಅವ್ಯಾಹತವಾಗಿ ಗೋವುಗಳ ಮಾರಣ ಹೋಮ ಆಗ್ತಾ ಇದೆ. ಕರ್ನಾಟಕದಲ್ಲಿ 2022ರ ಗೋಹತ್ಯಾ ನಿಷೇಧ ಕಾನೂನು ಜಾರಿ ಇದೆ. ಆಗಲೂ ಸಹ ಇವತ್ತು ಇಂಥ ಪ್ರಮಾಣದಲ್ಲಿ ಗೋಹತ್ಯೆಗಳು ನಡೀತಾ ಇದೆ. ಮಾನ್ಯ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ದಯವಿಟ್ಟು ಕಾನೂನನ್ನು ಪಾಲನೆ ಮಾಡಿ, ಇಲ್ಲದೇ ಹೋದರೆ ಅನಾಹುತಗಳಾದರೆ ನೀವೇ ಹೊಣೆ ಆಗಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡುವಂತಹದ್ದು ಸಹ ಇವತ್ತಿನ ಮನವಿ ಮುಖಾಂತರವಾಗಿ ಈ ಮಂಗಳೂರಿನ ಜಿಲ್ಲಾಧಿಕಾರಿ ಕಚೇರಿಗೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಗೋಹತ್ಯೆ ನಿಷೇಧನ ಯಾವುದೇ ಸಂದರ್ಭದಲ್ಲೂ ಸಹ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸಂದೇಶವನ್ನು ಎಲ್ಲಾ ಸಂಘಟನೆಗಳು ಒಟ್ಟಾಗಿ ಸರ್ಕಾರವನ್ನು ಮತ್ತು ಜಿಲ್ಲಾಡಳಿತವನ್ನು ಎಚ್ಚರಿಸುವಂಥ ಕೆಲಸವನ್ನು ಮಾಡಿದೆ.